ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಉದ್ವಿಗ್ನತೆ ನಡುವೆನೇ ಬಾಂಗ್ಲಾದಲ್ಲಿ ಮಾಜಿ ಪ್ರಧಾನಿ ಖಲೀದಾ ಜಿಯಾರ ಅಂತ್ಯ ಸಂಸ್ಕಾರ. ಈಗ ಈ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋಕೆ ಭಾರತ ಕಡೆಯಿಂದ ಜೈಶಂಕರ್ ಹೋದ್ರು, ಆಲ್ರೆಡಿ ಲ್ಯಾಂಡ್ ಆದ್ರು. ಪಾಕಿಸ್ತಾನ ಕಡೆಯಿಂದ ಪಾಕ್ ವಿದೇಶಾಂಗ ಸಚಿವ ಇಶಕ್ ಧರ್ ಕೂಡ ಪಾಲ್ಗೊಂಡ್ರು. ಖಲೀದಾ ಜಿಯಾರನ್ನ ಅವರ ಪತಿ ಜಿಯಾউರ್ ರೆಹಮಾನ್ರ ಸಮಾಧಿ ಪಕ್ಕದಲ್ಲೇ ಸಮಾಧಿ ಮಾಡಲಾಗ್ತಿದೆ. ಏನೋ ಬಾಂಗ್ಲಾದೊಳಗಡೆ ತಲ್ಲಣ ಸೃಷ್ಟಿ ಮಾಡಿದ್ದ ವಿದ್ಯಾರ್ಥಿ ನಾಯಕ ಉಸ್ಮಾನ್ ಹದಿ ಹತ್ಯೆ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿವೆ. ಉಸ್ಮಾನ್ ಹತ್ಯೆ ಆರೋಪಿ ಫೈಜಲ್ ಕರೀಂ ಮಸೂದ್ ಭಾರತದಲ್ಲಿ ಇಲ್ಲ, ಆತ ಸದ್ಯ ದುಬೈನಲ್ಲಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈ ಕುರಿತು ವಿಡಿಯೋ ರಿಲೀಸ್ ಮಾಡಿದ್ದಾನೆ. ನಾನು ಉಸ್ಮಾನ್ ಹದಿಯನ್ನ ಹತ್ಯೆ ಮಾಡಿಲ್ಲ, ಸುಮ್ಮನೆ ನನ್ನನ್ನ ಮತ್ತು ನನ್ನ ಫ್ಯಾಮಿಲಿಯನ್ನ ಈ ಪ್ರಕರಣದ ಆರೋಪಿಗಳನ್ನಾಗಿ ಮಾಡಲಾಗ್ತಿದೆ. ನನ್ನನ್ನ ನಾನು ರಕ್ಷಿಸಿಕೊಳ್ಳೋಕೆ ದುಬೈಗೆ ಬಂದಿದ್ದೇನೆ. ಹದಿ ಜಮಾತ್ನ ಪ್ರಾಡಕ್ಟ್. ಆತನ ಹತ್ಯೆ ಹಿಂದೆ ಅವರೇ ಯಾರೋ ಜಮಾತಿಗಳೇ ಇರಬೇಕು ಅಂತ ಹೇಳಿದ್ದಾನೆ. ಈಗ ಬಾಂಗ್ಲಾ ಬುಡಕ್ಕೆ ಬತ್ತಿ ಬಂದಿದೆ, ಈಗ ಬೆಂಕಿ ಬಂದಿದೆ. ಈಗ ಫೈಟ್ ಮಾಡಲಿ ದುಬೈ ಒಟ್ಟಿಗೆ, ಕೊಡ್ರಿ ನಮಗೆ ಅಂತ ಹೇಳಿ ಎದೆ ಸಟ್ಕೊಂಡು ನಿಲ್ತಾ ಇದ್ರಲ್ಲ ಭಾರತದ ಮುಂದೆ ಬಾಂಗ್ಲಾದೇಶದವರು. ಈಗ ದುಬೈ ಮುಂದೆ UAE ಮುಂದೆ ನಿಂತ್ಕೊಳ್ಳಿ, ಕೊಡ್ರಿ ಎಲ್ಲರೂ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಕೊಡ್ತಾರೆ, ಹಿಡ್ಕೊಳ್ಳಿ UAEನವರು. ಅಂದಹಾಗೆ ಉಸ್ಮಾನ್ ಹದಿ ಹತ್ಯೆ ನಂತರ ಡಿಸೆಂಬರ್ 12ಕ್ಕೆ ಈ ಮಸೂದ್ ಮತ್ತು ಆಲಂಗೀರ್ ಶೇಖ್ ಅನ್ನೋ ಮತ್ತೊಬ್ಬ ಶಂಕಿತ ಬಾಂಗ್ಲಾ ಬಿಟ್ಟು ಪರಾರಿಯಾಗಿದ್ರು. ಹಲ್ವಾ ಘಾಟ್ ಗಡಿ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟರು, ನಂತರ ಬೇರೆ ಬೇರೆ ಕಡೆಗೆ ಹೋದ್ರು ಅಂತ ಬಾಂಗ್ಲಾದವರು ಆರೋಪ ಮಾಡಿದ್ರು. ಆದರೆ ಭಾರತದ ಅಧಿಕಾರಿಗಳು ಈ ಆರೋಪವನ್ನು ತಿರಸ್ಕರಿಸಿದ್ರು. ಇದಾದ್ಮೇಲೆ ಬಾಂಗ್ಲಾ ಪತ್ರಕರ್ತ ಸಲಾವುದ್ದೀನ್ ಶೋಯಿಬ್ ಚೌಧರಿ ಒಂದು ಪೋಸ್ಟ್ ಹಾಕಿದ್ರು. ಉಸ್ಮಾನ್ ಕೊಲೆಗಾರನ ಅಡ್ರೆಸ್ ಸಿಕ್ತು, ಆತ ದುಬೈನಲ್ಲಿದ್ದಾನೆ ಅಂತ ಪೋಸ್ಟ್ ಹಾಕಿದ್ರು. ಅದರ ಬೆನ್ನಲ್ಲೇ ಫೈಜಲ್ ಮಸೂದ್ ವಿಡಿಯೋ ರಿಲೀಸ್ ಮಾಡಿನೇ ಈ ರೀತಿ ಶೇರ್ ಮಾಡಿದ್ದಾರೆ. ಏನು ಭಾರತ ಪಾಕ್ ನಡುವಿನ ಕದನ ವಿರಾಮಕ್ಕೆ ಈಗ ಚೀನಾ ಕೂಡ ಹಾರಿ ಬಂದಿದೆ. ಮೇನಲ್ಲಿ ಸಂಘರ್ಷ ನಿಲ್ಲಿಸಿದ್ದು ನಾವೇ ಅಂತ ಚೀನಾ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಈಗ ಈ ವರ್ಷದ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಮತ್ತು ಚೀನಾ ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಮಾತನಾಡೋ ಟೈಮ್ನಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ತರ ಹೇಳಿದ್ದಾರೆ. ಈ ವರ್ಷ ಜಗತ್ತಲ್ಲಿ ಸಂಘರ್ಷಗಳು ಹೆಚ್ಚಾದವು, ಅಸ್ಥಿರತೆ ಜಾಸ್ತಿ ಆಯಿತು. ಎರಡನೇ ಮಹಾಯುದ್ಧದ ಬಳಿಕ ಈ ವರ್ಷವೇ ಇಷ್ಟೊಂದು ಡೆವಲಪ್ಮೆಂಟ್ಸ್ ಆಗಿದ್ದು, ಆದರೆ ಚೀನಾ ಮಾತ್ರ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮೇಜರ್ ರೋಲ್ ನಿಭಾಯಿಸಿದೆ. ಭಾರತ ಪಾಕ್ ಸಂಘರ್ಷ, ಮಯನ್ಮಾರ್ ಸೇನಾ ಸಂಘರ್ಷ, ಇರಾನ್ನ ನ್ಯೂಕ್ಲಿಯರ್ ಇಶ್ಯೂ, ಇಸ್ರೇಲ್ ಪ್ಯಾಲೆಸ್ತೀನ್ ಹಾಗೂ ಥೈಲ್ಯಾಂಡ್ ಕಾಂಬೋಡಿಯಾ, ಹೀಗೆ ಇತ್ತೀಚಿನ ಸಂಘರ್ಷಗಳಲ್ಲೆಲ್ಲ ಚೀನಾನೇ ಮಧ್ಯಸ್ಥಿಕೆ ವಹಿಸಿದೆ ಅಂತ ವಾಂಗ್ ಹೇಳಿದ್ದಾರೆ. ಆ ಮೂಲಕ ಟ್ರಂಪ್ ಬಳಿಕ ಚೀನಾ ಕೂಡ ಇದರಲ್ಲಿ ಕ್ರೆಡಿಟ್ ತಗೊಳ್ಳೋಕೆ ಹಾರಿದೆ. ಆದರೆ ಚೀನಾ ಹೇಳಿಕೆಯನ್ನ ಭಾರತ ರಿಜೆಕ್ಟ್ ಮಾಡಿದೆ. ನಾವು ಈಗ ಆಲ್ರೆಡಿ ಇಂಥ ಹೇಳಿಕೆಗಳನ್ನ ನಿರಾಕರಿಸಿದ್ದೀವಿ. ಭಾರತ ಪಾಕ್ ನಡುವಿನ ದ್ವಿಪಕ್ಷೀಯ ವಿಚಾರದಲ್ಲಿ ಮೂರನೇ ರಾಷ್ಟ್ರ ಭಾಗಿಯಾಗೋ ಅವಶ್ಯಕತೆ ಇಲ್ಲ. ಇದು ನಮ್ಮಿಬ್ಬರ ನಡುವಿನ ಆಂತರಿಕ ವಿಚಾರ. ಕಳೆದ ಮೇ 10ನೇ ತಾರೀಕು ಮಧ್ಯಾಹ್ನ 3:35ಕ್ಕೆ ಎರಡು ರಾಷ್ಟ್ರಗಳ ನಡುವಿನ DGMOಗಳು ಪರಸ್ಪರ ಇದ್ರ ಬಗ್ಗೆ ಮಾತಾಡಿ ಪಾಕಿಸ್ತಾನದ ರಿಕ್ವೆಸ್ಟ್ ಮೇರೆಗೆ ಕದನ ವಿರಾಮ ಮಾಡಲಾಯಿತು, ಸಂಘರ್ಷ ನಿಲ್ತು ಅಂತ ಭಾರತ ಮತ್ತೊಮ್ಮೆ ರಿಪೀಟ್ ಮಾಡಿದೆ. ಆದರೆ ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಆಯುಧ ಪೂರೈಕೆ ಮಾಡಿತ್ತು ಅಂತ ನಮ್ಮ ಸೇನಾಧಿಕಾರಿಗಳೇ ಹೇಳಿದ್ರು. ಆದ್ರೀಗ ಚೀನಾ ಈ ತರ ಹೇಳ್ತಾ ಇದೆ. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಎಲ್ಲರೂ ಕೂಡ ತಮಾಷೆ ಮಾಡೋ ಹಾಗಾಗಿದೆ. ಟ್ರಂಪ್ ಕೂಡ ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಂತ ಹೇಳಿದ್ರು. ಈಗ ಚೀನಾ ಹೇಳ್ತಿದೆ, ಏನು ಹುಡುಗಾಟನೇ ಇದು? ಲಡಾಖ್ ಗಡಿಯಲ್ಲಿ ಚೀನಾ ಸೇನೆ ಅತಿಕ್ರಮಣ ಮಾಡಿದ್ರು, PM ಮೋದಿ ಮೌನವಾಗಿದ್ದಾರೆ. ಈಗ ಪಾಕ್ ವಿಚಾರದಲ್ಲಿ ಈ ಚೀನಾ ಕೂಡ ಬಂದು ಕಮೆಂಟ್ ಮಾಡ್ತಾ ಇದೆ, ಕೊಡ್ರಿ ಕ್ಲಾರಿಟಿ ಇದಕ್ಕೆಲ್ಲ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕೇಂದ್ರ ಸರ್ಕಾರವನ್ನ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಸ್ಟೀಲ್ ಇಂಪೋರ್ಟ್ ಸಂಬಂಧ ಭಾರತ ದೊಡ್ಡ ನಿರ್ಧಾರ ತಗೊಂಡಿದೆ. ಭಾರತ ಆಮದು ಮಾಡಿಕೊಳ್ಳೋ ಕೆಲ ಸೆಲೆಕ್ಟೆಡ್ ಸ್ಟೀಲ್ ಪ್ರಾಡಕ್ಟ್ಸ್ ಮೇಲೆ 3 ವರ್ಷಗಳ ಕಾಲ 11ರಿಂದ 12% ಟ್ಯಾರಿಫ್ ಹಾಕಿದೆ. ಚೀನಾ ಸೇರಿ ಹೊರ ದೇಶಗಳಿಂದ ಕಮ್ಮಿ ಬೆಲೆಯಲ್ಲಿ ಸ್ಟೀಲ್ ಇಂಪೋರ್ಟ್ ಮಾಡಿಕೊಳ್ಳಲಾಗ್ತಿದೆ. ಇದರಿಂದ ಸ್ಥಳೀಯ ಉಕ್ಕು ಉತ್ಪಾದಕರಿಗೆ ಹೊಡೆತ ಬೀಳ್ತಿದೆ ಅಂತ ಭಾರತ ಈ ಕ್ರಮ ತಗೊಂಡಿದೆ. ಹೊಸ ರೂಲ್ಸ್ ಪ್ರಕಾರ ದೇಶಕ್ಕೆ ಆಮದಾಗೋ ಸ್ಟೀಲ್ ಮೇಲೆ ಮೊದಲ ವರ್ಷ 12%, ಎರಡನೇ ವರ್ಷ 11.5% ಮತ್ತು ಮೂರನೇ ವರ್ಷ 11% ಟ್ಯಾರಿಫ್ ಹೇರಲಾಗಿದೆ. ಮುಖ್ಯವಾಗಿ ಚೈನಾ, ವಿಯೆಟ್ನಾಂ ಮತ್ತು ನೇಪಾಳದಿಂದ ಬರೋ ಸ್ಟೀಲ್ ಮೇಲೆ ಈ ಬರೆ. ಇತ್ತೀಚೆಗೆ ಈ ರಾಷ್ಟ್ರಗಳು ಸಿಕ್ಕಾಪಟ್ಟೆ ಕಮ್ಮಿ ರೇಟಿಗೆ ನಮ್ಮ ಮಾರ್ಕೆಟ್ಗೆ ಸ್ಟೀಲ್ ಅನ್ನ ಡಂಪ್ ಮಾಡ್ತಾ ಇದ್ವು. ಇದರಿಂದ ಪ್ರಪಂಚದ 2ನೇ ಅತಿದೊಡ್ಡ ಕಚ್ಚಾ ಉಕ್ಕು ಉತ್ಪಾದಕ ರಾಷ್ಟ್ರವಾಗಿರೋ ಭಾರತದ ಲೋಕಲ್ ಕಂಪನಿಗಳಿಗೆ ಹೊಡೆತ ಬೀಳ್ತಾ ಇತ್ತು. ಈಗ ಆಲ್ರೆಡಿ 2025ರ ಏಪ್ರಿಲ್ ನಲ್ಲಿ ಹಾಕಿದ್ದ 200 ದಿನಗಳ ಟೆಂಪರರಿ ಟ್ಯಾರಿಫ್ ನವೆಂಬರ್ನಲ್ಲಿ ಎಂಡ್ ಆಯಿತು. ಹಾಗಾಗಿ ಈಗ ಮತ್ತೆ ನಮ್ಮ ಇಂಡಸ್ಟ್ರಿಯನ್ನ ಸೇಫ್ ಗಾರ್ಡ್ ಮಾಡೋಕೆ ಈ ಲಾಂಗ್ ಟರ್ಮ್ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಸ್ಟೇನ್ಲೆಸ್ ಸ್ಟೀಲ್ ನಂತಹ ಸ್ಪೆಷಾಲಿಟಿ ಪ್ರಾಡಕ್ಟ್ಗೆ ಈ ಟ್ಯಾರಿಫ್ ಅನ್ವಯ ಆಗೋದಿಲ್ಲ. ಇದರಿಂದ ನಮ್ಮ ಉಕ್ಕು ಇಂಡಸ್ಟ್ರಿಗೇನೋ ಅನುಕೂಲ ಆಗುತ್ತೆ, ಆದ್ರೆ ಭಾರತದ ಗ್ರಾಹಕರಿಗೆ ಕಮ್ಮಿ ಬೆಲೆಯಲ್ಲಿ ಸಿಗಬಹುದಾಗಿ ಸ್ಟೀಲ್ ಈಗ ದುಬಾರಿನೇ ಆಗತ್ತೆ ಅಲ್ವಾ. ಈಗ ಫಾರಿನ್ ಇಂದ ಚೀಪ್ ಆಗಿ ಬರ್ತಾ ಇದೆ, ನಮ್ಮ ಇಂಡಸ್ಟ್ರಿಗೆ ಹಾನಿ ಆಗುತ್ತೆ ಅಂತ ಹೇಳಿ ಟ್ಯಾರಿಫ್ ಹಾಕಿದ್ರೆ ಅಲ್ಟಿಮೇಟ್ಲಿ ಭಾರತದ ಗ್ರಾಹಕರಿಗೆ ಸಿಗೋ ಸ್ಟೀಲ್, ಮನೆ ಕಟ್ಟೋಕೆಲ್ಲ ಬಳಸೋ ಸ್ಟೀಲ್ ದುಬಾರಿ ಆಗತ್ತಲ್ವಾ. ಇದು ಬಹಳ ಹಿಂಗೆ ಕಥೆ ಇದು. ನಾವು ಯಾವಾಗ ಜಗತ್ತಿನ ಮುಂದೆ ಕಾಂಪೀಟ್ ಮಾಡಕ್ಕೆ ರೆಡಿ ಆಗಲ್ಲ, ಅಲ್ಲಿ ತನಕ ಇಂಡಸ್ಟ್ರಿನ ಕಾಪಾಡೋದ ಕನ್ಸ್ಯೂಮರ್ನ ಕಾಪಾಡೋದ ಅನ್ನೋ ಕನ್ಫ್ಯೂಷನ್ ನಲ್ಲಿ ಜೀವನ ಕಳೆದ್ಬಿಡ್ತೀವಿ ನಾವು. ಆಕ್ಚುಲಿ ಕೆಟ್ಟ ಪಾಲಿಸಿ. ಯಾವುದೇ ಉದ್ಯಮವನ್ನ ಬಾಯಿಗೆ ಬಾಟಲ್ ಇಟ್ಟು ಫೀಡ್ ಮಾಡೋ ಅವಶ್ಯಕತೆ ಇಲ್ಲ.
ಒಂದು ಸರ್ಟನ್ ಪಾಯಿಂಟ್ ತನಕ ಅಷ್ಟೇ ಮಾಡಬೇಕು. ಸ್ಟೀಲ್ ಎಲ್ಲ ಇವಾಗಷ್ಟೇ ಜನ್ಮ ತಾಳ್ತಿರೋ ಹೊಸ ನ್ಯೂ ಏಜ್ ಕಟಿಂಗ್ ಏಜ್ ಇಂಡಸ್ಟ್ರೀಸ್ ಅಲ್ಲ ಇವೆಲ್ಲ. ಕಾಂಪೀಟ್ ಮಾಡಬೇಕು ಅವರು ಅಲ್ವಾ ಜಗತ್ತಿನೊಂದಿಗೆ. ಅಲ್ಟಿಮೇಟ್ಲಿ ಗ್ರಾಹಕರಿಗೆ ಕಮ್ಮಿ ಬೆಲೆಯಲ್ಲಿ ಸಿಗಬೇಕಲ್ವಾ. ಆಗ ನಮ್ಮಲ್ಲಿ ಹಂಗಲ್ಲ, ಇಂಡಸ್ಟ್ರಿನ ಕಾಪಾಡೋದಂತೆ. ಸೇಮ್ ಅಗ್ರಿಕಲ್ಚರಲ್ ಗೂಡ್ಸಲ್ಲೂ ಆಗುತ್ತೆ. ರೈತರಿಗೆ ಒಳ್ಳೆ ಬೆಲೆ ಸಿಕ್ತು, ರಫ್ತು ಮಾಡ್ತೀವಿ ಅಂತ ಹೊರಟಾಗ ರಫ್ತು ಬ್ಯಾನ್ ಮಾಡಿಬಿಡ್ತಾರೆ. ಯಾಕಂದರೆ ಭಾರತದಲ್ಲಿ ವೋಟರ್ ಸೇಪೆಟ್ ಬೀಳುತ್ತಲ್ಲ. ಹಾಗಾಗಿ ಆ ಕಡೆ ರೈತರ ಹಿತಾಸಕ್ತಿ ಕಾಪಾಡದ, ಈ ಕಡೆ ವೋಟರ್ ಹಿತಾಸಕ್ತಿ ಕಾಪಾಡದ, ಈ ಕನ್ಫ್ಯೂಷನ್ನಲ್ಲಿ ಸರ್ಕಾರಗಳು ಯಾವಾಗಲೂ ಇರ್ತವೆ. ಇನ್ನು ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗ್ತಿದ್ದ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಕಟ್ಟೆಚ್ಚರ ಸಾರಲಾಗಿದೆ. ಅನೇಕ ಜಿಲ್ಲೆಗಳಲ್ಲಿ ತಾತ್ಕಾಲಿಕವಾಗಿ ವಿಪಿಎನ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಸರ್ವಿಸ್ ಅನ್ನ ನಿಷೇಧಿಸಲಾಗಿದೆ. ತುಂಬಾ ಸೇಫ್ ಆಗಿ, ಸೆಕ್ಯೂರ್ ಆಗಿ, ಯಾರ ಕಣ್ಣಿಗೂ ಬೀಳದೆ ಇಂಟರ್ನೆಟ್ ಆಕ್ಸೆಸ್ ಮಾಡೋಕೆ ಇರುವಂತಹ ವ್ಯವಸ್ಥೆ ವಿಪಿಎನ್. ನಿಮಗೆಲ್ಲ ಗೊತ್ತಿರಬಹುದು. ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಸೆಕ್ಷನ್ 163 ಅಡಿಯಲ್ಲಿ ಈ ನಿಷೇಧ ಹಾಕಲಾಗಿದೆ. ಕಳೆದ ಕೆಲ ದಿನಗಳಿಂದ ಶೋಪಿಯಾನ್ ಜಿಲ್ಲೆಯಲ್ಲಿ ಶಂಕಿತ ಇಂಟರ್ನೆಟ್ ಬಳಕೆದಾರರು ವಿಪಿಎನ್ ಬಳಸುವುದು ತೀರಾ ಜಾಸ್ತಿಯಾಗಿದೆ. ವಿಪಿಎನ್ ಬಳಕೆ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಒಡ್ತಾ ಇದೆ. ಇದನ್ನ ಬಳಸಿಕೊಂಡು ಪ್ರಚೋದನಕಾರಿ ಕಾಂಟೆಂಟ್ ಹರಡಿಸಿ ದೇಶದಲ್ಲಿ ಅಸ್ಥಿರತೆ ಹೆಚ್ಚಿಸುವ ಪ್ರಯತ್ನಗಳು ನಡೆಯಬಹುದು. ಹೀಗಾಗಿ ತಾತ್ಕಾಲಿಕ ಬ್ಯಾನ್ ಹೇರಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಯಾರೇ ಆಗಲಿ ಈ ಆದೇಶವನ್ನ ಉಲ್ಲಂಘಿಸಿದರೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಶ್ಮೀರ ಕಣಿವೆಯ 4 ಜಿಲ್ಲೆಗಳು ಮತ್ತು ಜಮ್ಮು ಭಾಗದ 2 ಜಿಲ್ಲೆಗಳ ಮೇಲೆ ಈ ನಿಷೇಧ ಜಾರಿ ಮಾಡಲಾಗಿದೆ. ಆಗಲೇ ಹೇಳಿದಾಗ ವಿಪಿಎನ್ ತುಂಬಾ ಸೆಕ್ಯೂರ್ಡ್, ಇದು ಯಾರು ಕಣ್ಣಿಡಕ್ಕಾಗಲ್ಲ, ಅಡ್ರೆಸ್ ತೋರಿಸಲ್ಲ, IP ಅಡ್ರೆಸ್ ತೋರಿಸಲ್ಲ, ಲೊಕೇಶನ್ ತೋರಿಸಲ್ಲ, ಡೇಟಾ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಆದರೆ ಈ ಸೌಲಭ್ಯ ಬಳಸಿಕೊಂಡು ದೇಶ ವಿರೋಧಿಗಳು ಕೂಡ ಈ ಖಾಸಗಿತನದ ದುರ್ಲಾಭವನ್ನ ಪಡೆಯುವಂತಹ ಅನುಮಾನ ಇರುತ್ತೆ. ಪಡ್ಕೊಳ್ತಾರೆ, ಯಾವಾಗಲೂ ಅದನ್ನೇ ಯೂಸ್ ಮಾಡ್ತಾರೆ ಅಂತದನ್ನೇ. ಈ ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ಸ್ ಅನ್ನು ಯಾವಾಗಲೂ ಇವರು ಉಗ್ರರು ಕೂಡ ಯೂಸ್ ಮಾಡೋದು. ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಲಾಗಿದೆ. ಈಗ ಏನೋ ಸಶಸ್ತ್ರ ಪಡೆಗಳ ಯುದ್ಧ ಸಾಮರ್ಥ್ಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ರಕ್ಷಣಾ ಇಲಾಖೆ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ CQB ಕಾರ್ಬೈನ್ ಮತ್ತು ಹೆವಿವೇಟ್ ಟಾರ್ಪೀಡೋಗಳ ಖರೀದಿಗಾಗಿ ಸುಮಾರು 4,666 ಕೋಟಿ ರೂಪಾಯಿ ಮೊತ್ತದ ಡೀಲ್ಗೆ ಸೈನ್ ಹಾಕಲಾಗಿದೆ. ಭಾರತೀಯ ಸೇನೆ ಮತ್ತು ನೌಕಾಪಡೆಗಾಗಿ ಸುಮಾರು 4.25 ಲಕ್ಷ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ CQB ಕಾರ್ಬೈನ್ ಗನ್ಗಳ ಖರೀದಿಯಾಗ್ತಿದೆ. ಬಿಗ್ ಇದು, ದೊಡ್ಡದಿದು. ಎಷ್ಟು ಬಂದೂಕು? 4.25 ಲಕ್ಷ. ಇದಕ್ಕಾಗಿ ಭಾರತ್ ಫೋರ್ಜ್ ಲಿಮಿಟೆಡ್ ಮತ್ತು PLR ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯೊಂದಿಗೆ 2,770 ಕೋಟಿ ರೂಪಾಯಿ ಡೀಲ್ಗೆ ಸೈನ್ ಹಾಕಲಾಗಿದೆ. ಉಗ್ರ ನಿಗ್ರಹ ಕಾರ್ಯಾಚರಣೆ ಮತ್ತು ಮುಖಾಮುಖಿ ಸಂಘರ್ಷಗಳಲ್ಲಿ, ಎನ್ಕೌಂಟರ್ಗಳಲ್ಲಿ ಉಗ್ರ ಕ್ರಿಮಿಗಳಿಗೆ ಕ್ರಿಮಿನಾಶಕ ಸಿಂಪಡಿಸೋಕೆ ಈಸಿ ಆಗಲಿ ಅಂಥೇಳಿ ಸೇನೆಗೆ. ಸದ್ಯ ಇದ್ರ ಜೊತೆಗೆ ಭಾರತೀಯ ನೌಕಾಪಡೆಯ ಬಲ ಹೆಚ್ಚಿಸೋಕೆ 48 ಬ್ಲ್ಯಾಕ್ ಶಾರ್ಕ್ ಹೆವಿವೇಟ್ ಟಾರ್ಪಿಡೋಗಳ ಖರೀದಿಗೆ ಒಪ್ಪಂದ ಆಗಿದೆ. ಇಟಲಿಯ ವಾಸ್ ಸಬ್ಮರೀನ್ ಸಿಸ್ಟಮ್ಸ್ ಜೊತೆಗೆ 1,896 ಕೋಟಿ ರೂಪಾಯಿಗೆ ಡೀಲ್. ಕಲ್ವರಿ ಕ್ಲಾಸ್ನ ಸಬ್ಮರೀನ್ಗಳಿಗೆ ಈ ಟಾರ್ಪಿಡೋಗಳನ್ನು ಅಳವಡಿಸ್ತಾರೆ. ಕೇಂದ್ರ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ರ ನೇತೃತ್ವದಲ್ಲಿ ಈ ಮಹತ್ವದ ಡೀಲ್ಗಳಿಗೆ ಸೈನ್ ಹಾಕಲಾಗಿದೆ. ಏನೋ ಪಾಕಿಸ್ತಾನದಿಂದ ಒಂದು ವಿಚಿತ್ರ ಸುದ್ದಿ. ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರಾ ತಮ್ಮ ಮಗಳ ಮದುವೆ ಮಾಡಿದ್ದಾನೆ. ಅದರಲ್ಲೇನು ವಿಶೇಷ ಅಂತ ಕೇಳಿಬಿಡಿ. ವಿಶೇಷ ಏನೂ ಇಲ್ಲ. ಈತ ಹೆಣ್ಣು ಮಕ್ಕಳ ತಂದೆ. ನಮ್ಮಲ್ಲೆಲ್ಲ ತಮಾಷೆಯಾಗಿ ಹೇಳ್ತಾರಲ್ಲ HMT ಅಂತ, ಆ ಥರ ಈತನಿಗೆ 4 ಹೆಣ್ಮಕ್ಳಿದ್ದಾರೆ ಆಸಿಮ್ ಮುನೀರನಿಗೆ. ಅದೇನು ಲೇವಡಿ ಮಾಡೋ ವಿಚಾರ ಏನಲ್ಲ. ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸಮಾನರು. ಆದರೆ ಇಲ್ಲಿ ಏನಾಗಿದೆ ಗೊತ್ತಾ, ಈ ಮುನೀರಾ ಯಾವುದೋ ಹೋಟೆಲ್ನಲ್ಲಿ ಅಥವಾ ಯಾವುದೋ ಫಂಕ್ಷನ್ ಹಾಲ್ನಲ್ಲಿ ಮದುವೆ ಮಾಡಿಲ್ಲ. ಹೆದರಿಕೆ ಈತನಿಗೆ, ಸೆಕ್ಯೂರಿಟಿ ಕಾರಣ ಅಂತೆ. ಆರ್ಮಿ ಹೆಡ್ ಕ್ವಾರ್ಟರಲ್ಲಿ ಮಗಳು ಮದುವೆ ಮಾಡಿದ್ದಾನೆ ಈತ. ದೂರ್ತ ಮಿಲಿಟರಿ ಕಾಂಪ್ಲೆಕ್ಸ್ ಒಳಗಡೆ ಮದುವೆ. ಪಾಕ್ ಪತ್ರಕರ್ತರು ಇವಾಗ ರಿಪೋರ್ಟ್ ಮಾಡ್ತಿದ್ದಾರೆ ಲೇಟಾಗಿ, ಅಷ್ಟು ಸೀಕ್ರೆಟ್ ಆಗಿ ಮಾಡಿದ್ದಾನೆ. ಈ GHQ ಅನ್ನೋದು ದೇಶದ ರಕ್ಷಣೆ, ಯುದ್ಧ ತಂತ್ರಗಳನ್ನು ಪ್ಲಾನ್ ಮಾಡೋ ಅತಿ ಸೂಕ್ಷ್ಮ ಪ್ರದೇಶ. ಅದನ್ನ ಕಲ್ಯಾಣ ಮಂಟಪ ಮಾಡ್ಕೊಂಡಿದ್ದಾನೆ ಮುನೀರಾ. ಮಾಹಿತಿ ಪ್ರಕಾರ ಸುಮಾರು 400 ಮಂದಿ ಗೆಸ್ಟ್ಗಳು ಬಂದಿದ್ರು. ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ, ಶಹಬಾಜ್ ಶರೀಫ್, ಉಪ ಪ್ರಧಾನಿ ಇಶಾಕ್ ದರ್, ಪಂಜಾಬ್ CM ಮರಿಯಂ ನವಾಜ್, ISI ಮುಖ್ಯಸ್ಥರು, ನಿವೃತ್ತ ಹಾಗೂ ಸೇವೆಯಲ್ಲಿರೋ ಸೇನಾಧಿಕಾರಿಗಳು, ಮಾಜಿ ಸೇನಾ ಮುಖ್ಯಸ್ಥರುಗಳು ಎಲ್ಲ ಬಂದಿದ್ರು. ಹಾಗಾಗಿ ಭಯ ಈತನಿಗೆ, ಎಲ್ಲಿ ಟಾರ್ಗೆಟ್ ಮಾಡಿಬಿಡ್ತಾರೋ ಅಂಥೇಳಿ. ಪಾಕಿಸ್ತಾನದಲ್ಲಿ ಬೇರೆಲ್ಲೂ ಮಾಡೋಕ್ಕೆ ಧೈರ್ಯನೇ ಇಲ್ಲ ಈತನಿಗೆ, ಯಾವುದೋ 5 ಸ್ಟಾರ್ ಹೋಟೆಲಲ್ಲಿ. ಹಾಗಾಗಿ ಮಿಲಿಟರಿ ಹೆಡ್ ಕ್ವಾರ್ಟರ್ನ, ದೇಶದ ರಕ್ಷಣೆಯ ಸ್ಟ್ರಾಟಜಿ ಮಾಡೋ ಜಾಗದಲ್ಲಿ ಅದನ್ನೇ ಕಲ್ಯಾಣ ಮಂಟಪ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾವುದೇ ಫೋಟೋಸ್ ಕೂಡ ರಿಲೀಸ್ ಮಾಡಿಲ್ಲ, ಜನ ನಗ್ತಾರೆ ಆಮೇಲೆ ಅಂಥೇಳಿ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಇಲ್ಲಿ ಮುನೀರನ ಮಗಳ ಕೈ ಹಿಡಿತಿರೋದು ಯಾರು ಗೊತ್ತಾ? ಆಸಿಮ್ ಮುನೀರ್ ಮಗಳಿಗೆ ಆತ ಬ್ರದರ್ ಆಗಬೇಕು, ಚಿಕ್ಕಪ್ಪನ ಮಗ ಆಗಬೇಕು. ಆಸಿಮ್ ಮುನೀರ್ ತಮ್ಮನ ಮಗ ಖಾಸಿಮ್ ಮುನೀರ್ನ ಮಗನನ್ನ ಈಗ ಮಗಳಿಗೆ ಮದುವೆ ಮಾಡಿಕೊಟ್ಟಿರೋದು. ಭಾರತದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತ ಹೇಳ್ತಾರಲ್ಲ, ಅಣ್ಣ ತಮ್ಮ ಅಂತ ಹೇಳ್ತಾರಲ್ಲ, ಆ ಥರ ಆ ರೀತಿ ಇಲ್ಲಿ ಮದುವೆ ಮಾಡ್ಕೊಟ್ಟಿದ್ದಾರೆ. ಆ ಸಂಬಂಧದಲ್ಲಿ ಕ್ಲೋಸ್ ಬ್ಲಡ್ ರಿಲೇಷನ್ ನಲ್ಲಿ ಮದುವೆ ಮಾಡ್ಕೊಟ್ಟಿದ್ದಾನೆ ಮುನೀರಾ. ಕಾಮನ್ ಸೆನ್ಸ್ ಇಲ್ಲ, ಅಷ್ಟು ಕ್ಲೋಸ್ ರಿಲೇಷನ್ಸ್ ನಲ್ಲಿ ಮದುವೆ ಆದಾಗ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಫ್ಯೂಚರ್ನಲ್ಲಿ. ತನ್ನ ಮುಂದಿನ ಪೀಳಿಗೆಗೆ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಈತನಿಗಿಲ್ಲ ಅಂತ ಕಾಣುತ್ತೆ ಮುನೀರಂಗೆ. ನಿಜ, ಬೇರೆ ಬೇರೆ ಸಂಪ್ರದಾಯಗಳಲ್ಲಿ, ಬೇರೆ ಬೇರೆ ಕಮ್ಯುನಿಟೀಸಲ್ಲಿ, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಥರದ್ದು ಈ ಥರದ್ದೆಲ್ಲ ಕೆಲವರು ಅಕ್ಕನ ಮಕ್ಕಳನ್ನೇ ಮದುವೆ ಆಗ್ತಾರೆ, ಈ ಥರದ್ದೆಲ್ಲ ಇದೆ, ಭಾರತದಲ್ಲೂ ಕೂಡ ಇದೆ.
ಆದರೆ ಇತ್ತೀಚೆಗೆ ಎಜುಕೇಷನ್ ಜಾಸ್ತಿ ಆದ ಹಾಗೂ ಕೂಡ ಸೈಂಟಿಫಿಕ್ ಅವೇರ್ನೆಸ್ ಇಂಪ್ರೂವ್ ಆದ ಹಾಗೂ ಕೂಡ ಅಷ್ಟು ಕ್ಲೋಸ್ ರಿಲೇಷನ್ಸಲ್ಲಿ ಅಣ್ಣ ತಮ್ಮಂದರು ಅವರಿಬ್ಬರು ಮಕ್ಕಳನ್ನೇ ಮದುವೆ ಮಾಡ್ಕೊಡೋದೆಲ್ಲ ಕಮ್ಮಿ ಆಗಿದೆ ಈಗ. ಎಜುಕೇಟೆಡ್ಸ್ ಜಾಸ್ತಿ ಇಂಥ ತಪ್ಪನ್ನು ಮಾಡ್ತಾ ಇಲ್ಲ. ಯಾಕಂದರೆ ಮಕ್ಕಳಿಗೆ ಕಾನ್ಜೆನೈಟಲ್ ಇಶ್ಯೂಸ್ ಅಂದರೆ ಹುಟ್ಟತಲೇ ಇರುವಂತಹ ಗಂಭೀರ ಆರೋಗ್ಯದ ಸಮಸ್ಯೆಗಳು, ಡೌನ್ ಸಿಂಡ್ರೋಮ್, ಆಮೇಲೆ ಆಟಿಸಮ್, ಈ ಥರದ್ದೆಲ್ಲ ತುಂಬ ಜಾಸ್ತಿ ಇರುತ್ತೆ ಪ್ರಾಬ್ಲಮ್ಸ್ ಹತ್ತಿರ ಸಂಬಂಧದಲ್ಲಿ ಮದುವೆ ಆದಾಗ. ಈ ಅರಿವು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಮುನೀರ್ ತನ್ನಂತಾನು ಹೊಸ ರೂಲರ್ ಥರ ಪ್ರೊಜೆಕ್ಟ್ ಮಾಡ್ಕೊಳ್ತಿರೋ ವ್ಯಕ್ತಿ. ಆತನಿಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ವಾ? ಅಷ್ಟೊಂದು ಅನಿವಾರ್ಯತೆ ಆತನಿಗೆ ಏನಿತ್ತು ಅನ್ನೋದಕ್ಕೆ ಚರ್ಚೆ ಆಗ್ತಾ ಇದೆ. ಟರ್ಕಿನಲ್ಲಿ IS ಉಗ್ರರ ವಿರುದ್ಧ ಅಲ್ಲಿನ ಭದ್ರತಾ ಪಡೆಗಳು ದೊಡ್ಡ ಕಾರ್ಯಾಚರಣೆ ನಡೆಸಿವೆ. ಟರ್ಕಿಯಾದ್ಯಂತ 21 ಪ್ರಾಂತ್ಯಗಳಲ್ಲಿ ಒಟ್ಟು 357 IS ಶಂಕಿತರನ್ನ ಹೆಡೆಮುರಿ ಕಟ್ಟಲಾಗಿದೆ. IS ಉಗ್ರರ ವಿರುದ್ಧ ಅರ್ಡೋಆನ್ ಸರ್ಕಾರ ಭಾರಿ ದಾಳಿ ಮಾಡಿದೆ. ಉಗ್ರರು ನಮ್ಮ ದೇಶವನ್ನು ಅಸ್ಥಿರಗೊಳಿಸೋಕೆ ನಾವು ಅವಕಾಶ ಕೊಡಲ್ಲ ಅಂತ ಈ ಅರ್ಡೋಆನ್ ಸರ್ಕಾರದ ಇಂಟೀರಿಯರ್ ಮಿನಿಸ್ಟರ್ ಅಲಿ ಎರ್ಲಿಕಾಯ ಹೇಳಿದ್ದಾರೆ. ಯಲೋವಾ ಅನ್ನೋ ಕಡೆ ಉಗ್ರರ ವಿರುದ್ಧ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಪರಸ್ಪರ ಗುಂಡಿನ ಕಾಳಗ ನಡೆದು 3 ಪೊಲೀಸರು ಮತ್ತು 6 ಜನ ಉಗ್ರರು ಮೃತಪಟ್ಟಿದ್ರು. ಅದರ ಮರುದಿನ ಟರ್ಕಿ ಈ ಬೃಹತ್ ಆಪರೇಷನ್ ನಡೆಸಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪಾರ್ಟಿಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋಕೆ ಉಗ್ರರು ಪ್ಲಾನ್ ಮಾಡ್ತಾ ಇದ್ರು ಅನ್ನೋ ಗುಪ್ತಚರ ಮಾಹಿತಿ ಕೂಡ ಟರ್ಕಿ ಸರ್ಕಾರಕ್ಕೆ ಇತ್ತು. ಹಾಗಾಗಿ ಕಾರ್ಯಾಚರಣೆ ಮಾಡಿದೆ ರೆಸೆಪ್ ತೈಪ್ ಅರ್ಡೋಆನ್ ಸರ್ಕಾರ. IS ಉಗ್ರರ ಮೇಲೆ ಭಾರಿ ಕಾರ್ಯಾಚರಣೆ. ಇನ್ನು ಯೆಮೆನ್ ನಲ್ಲಿ UAE ಬೆಂಬಲಿತ ಪಡೆಗಳ ಮೇಲೆ ಸೌದಿ ಅರೇಬಿಯಾ ಏರ್ ಸ್ಟ್ರೈಕ್ ಮಾಡಿತ್ತು. ಅದರ ಬೆನ್ನಲ್ಲೇ UAE ಯೆಮೆನ್ ನಲ್ಲಿರೋ ತನ್ನೆಲ್ಲಾ ಪಡೆಗಳನ್ನ ವಾಪಸ್ ಕರೆಸಿಕೊಳ್ಳೋದಾಗಿ ಘೋಷಿಸಿದೆ. ಯೆಮೆನ್ ನಲ್ಲಿರೋ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟಿರೋ ಸರ್ಕಾರ ಕೂಡ UAE ಪಡೆಗಳಿಗೆ 24 ಗಂಟೆ ಒಳಗಡೆ ಹಿಂದೆ ಸರಿಯುವಂತೆ ಡಿಮಾಂಡ್ ಮಾಡಿತ್ತು. ಹೀಗಾಗಿ UAE ಹಿಂದೆ ಸರಿಯೋದಾಗಿ ಹೇಳಿದೆ. ಅಲ್ಲದೆ ಯೆಮೆನ್ ನ ಬಂಡುಕೋರಿಗೆ ನಾವು ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡಿಲ್ಲ ಅಂತ UAE ಹೇಳಿದೆ. ಈ ಉದ್ವಿಗ್ನತೆ ನಡುವೆ ಸೌದಿಯೊಂದಿಗೆ ರಕ್ಷಣಾ ಒಪ್ಪಂದ ಮಾಡಿಕೊಂಡಿರೋ ಪಾಕ್ ಓಡೋಡಿ ಬಂದಿದೆ. ಪಾಕ್ನ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರಾಗಿರೋ ಇಶಕ್ದರ್ ಸೌದಿ ವಿದೇಶಾಂಗ ಸಚಿವರೊಂದಿಗೆ ಮಾತಾಡಿದ್ದಾರೆ. ಪ್ರಿನ್ಸ್ ಫೈಸಲ್ ಬಿನ್ ಫರ್ಹಾನ್ ಅವರೊಂದಿಗೆ ಈಗಿನ ಪ್ರಾದೇಶಿಕ ಬೆಳವಣಿಗೆಗಳ ಕುರಿತು ಚರ್ಚೆ ಮಾಡಿದಾರಂತೆ. ಏನ್ ಚರ್ಚೆ ಮಾಡಿರ್ತಾರೆ? ಬೇಕಾ ಬಾಡಿಗೆಗೆ ಸೈನಿಕರು ಬೇಕಾ, ನಾವು ಕೊಡ್ತೀವಿ, ಬಾಡಿಗೆ ತಗೊಳ್ಳಿ, ದುಡ್ಡು ಕೊಡಿ ಅಂತ ಕೇಳಕ್ ಬಂದಿರ್ತಾರೆ ಅಷ್ಟೇ ಪಾಕಿಸ್ತಾನ. ಅದನ್ನೇ ಮಾಡೋದವ್ರು ಯಾವಾಗಲೂ ಕೂಡ ಅಲ್ಲಿ ಬಂದು. ಇರಾನ್ ಮೇಲೆ ಅಮೆರಿಕದ ಸ್ಯಾಂಕ್ಷನ್ಸ್ ಕ್ಯಾಂಪೇನ್ ಮುಂದುವರೆದಿದೆ. ಇರಾನ್ ಡ್ರೋನ್ ವ್ಯಾಪಾರ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿ 10 ಜನ ಹಾಗೂ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿದೆ. ಈ 10 ಜನ ಮತ್ತು ಕಂಪನಿಗಳು ಇರಾನ್ ಮತ್ತು ವೆನೆಜುವೆಲಾಗೆ ಸೇರಿವೆ ಅಂತ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಹೇಳಿದೆ. ಇರಾನ್ ಆರ್ಥಿಕತೆ ಮೇಲೆ ಮತ್ತಷ್ಟು ಒತ್ತಡ ಹೇರೋಕೆ ವಿಶ್ವಸಂಸ್ಥೆ ಇರಾನ್ ಮೇಲೆ ಹೇರಿರುವ ನಿರ್ಬಂಧಗಳನ್ನ ಮತ್ತಷ್ಟು ಬಲಪಡಿಸೋಕೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅಮೆರಿಕ ಹೇಳಿದೆ. ಇನ್ನು ನಮ್ಮ ಇಸ್ರೋ ಹಾರಿಸಿದ LVM-3 ರಾಕೆಟ್ ನ ತುಂಡೊಂದು ಸಮುದ್ರದ ನೀರಲ್ಲಿ ತೇಲ್ಕೊಂಡು ಹೋಗಿ ಶ್ರೀಲಂಕಾ ಬೀಚ್ ನಲ್ಲಿ ಪತ್ತೆಯಾಗಿದೆ. ಬೃಹದಾಕಾರದ ಪೀಸ್ ಇದು, ಸಣ್ಣ ಪೀಸ್ ಅಲ್ಲ. ಕಳೆದ ಭಾನುವಾರ ಸಂಜೆ ಲಂಕಾದ ಟ್ರೆಂಕೋಮಾಲಿ ಸಮೀಪದ ಬೀಚ್ ನಲ್ಲಿ ಮೀನುಗಾರರು ಭಾರಿ ಗಾತ್ರದ ಕಬ್ಬಿಣದ ತುಂಡನ್ನ ಗಮನಿಸಿ ಪೊಲೀಸರಿಗೆ ಹೇಳಿದ್ರು, ಏನೋ ತೇಲ್ಕೊಂಡ್ ಬಂದ್ಬಿಟ್ಟಿದೆ ಸಮುದ್ರದಲ್ಲಿ ಅಂತ. ಆ ಕಬ್ಬಿಣದ ತುಂಡಿನ ದೃಶ್ಯಗಳು ವೈರಲ್ ಆದವು. ಆಮೇಲೆ ನೋಡಿದ್ರೆ ಭಾರತದ ಧ್ವಜ ಕೂಡ ಅಲ್ಲಿ ಕಾಣಿಸ್ತು. ಸಾಮಾನ್ಯವಾಗಿ ರಾಕೆಟ್ಗಳು ಮೇಲಕ್ಕೆ ಹೋಗುವಾಗ ಅದರ ಒಂದೊಂದೇ ಭಾಗ ಯೂಸ್ ಆಗಿರೋದು ಸಮುದ್ರಕ್ಕೆ ಬೀಳತ್ತೆ ಕೆಳಗಡೆ. ಅದರಲ್ಲಿ ರಾಕೆಟ್ ತುದಿಯಲ್ಲಿ ಉಪಗ್ರಹವನ್ನ ಕವರ್ ಮಾಡೋ ಕವಚಗಳು ಕೂಡ ಸೇರಿರ್ತವೆ. ಪೇಲೋಡ್ ಫೇರಿಂಗ್ ಅಂತ ಕರಿಬಹುದು ಇದನ್ನ. ಇದೇನಾಗಿದೆ, ಸಮುದ್ರಕ್ಕೆ ಬಿದ್ದಿದೆ, ಆಮೇಲೆ ಅಲೆಗಳ ರಭಸಕ್ಕೆ ಸಿಕ್ಕಿ ಶ್ರೀಲಂಕಾಗೆ ಹೋಗಿದೆ ಟ್ರಿಪ್ ಮಾಡಕ್ಕೆ. ಏನೋ ಪಶ್ಚಿಮ ಆಫ್ರಿಕಾ ರಾಷ್ಟ್ರ ಗಿನಿಯಾದಲ್ಲಿ ಸೇನಾ ದಂಗೆ ನಡೆಸಿದ್ದ ಮಿಲಿಟರಿ ನಾಯಕ ಮಮಡಿ ಡೌಂಬಾಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸುಮಾರು 86.72% ವೋಟ್ ಪಡೆಯುವ ಮೂಲಕ ಬಹುಮತ ಪಡೆದು ಗಿನಿಯಾದ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರ ವಿರುದ್ಧ ಸುಮಾರು 8 ಜನ ಸ್ಪರ್ಧೆ ಮಾಡಿದರು. ಪ್ರಮುಖ ವಿರೋಧ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಬಹಿಷ್ಕಾರ ಹಾಕಲಾಗಿತ್ತು. ಅಂದಹಾಗೆ ಈ ಮಮಡಿ ಡೌಂಬಾಯ 2021ರಲ್ಲಿ ಸೇನಾ ದಂಗೆ ಮಾಡಿ ಸರ್ಕಾರವನ್ನು ತಮ್ಮ ವಶಕ್ಕೆ ತಗೊಂಡಿದ್ರು. ಈಗ ಸೋಕಾಲ್ಡ್ ಪ್ರಜಾಪ್ರಭುತ್ವದ ಮೂಲಕ ಅಧ್ಯಕ್ಷರಾಗಿದ್ದಾರೆ. ಇತ್ತ ಡೆನ್ಮಾರ್ಕ್ ವಿಶ್ವದ ಅಂಚೆ ಇತಿಹಾಸದಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ. ಲೆಟರ್ ಡೆಲಿವರಿ ಅಥವಾ ಮನೆ ಮನೆಗೆ ಹೋಗಿ ಪತ್ರ ವಿತರಣೆ ಮಾಡೋ ವ್ಯವಸ್ಥೆಯನ್ನ ಸ್ಟಾಪ್ ಮಾಡಿದೆ. ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ ಅನ್ನೋದು ಲೆಕ್ಕಾಚಾರ. ಮೊದಲ ರಾಷ್ಟ್ರ ಈ ರೀತಿ ಮಾಡಿರೋದು. ಭಾರತಿ 401 ವರ್ಷಗಳ ನಂತರ ಪತ್ರ ವಿತರಣೆಯನ್ನ ಸ್ಟಾಪ್ ಮಾಡಿದೆ. ಎಲ್ಲರೂ ಡಿಜಿಟಲ್ ಕಮ್ಯುನಿಕೇಶನ್ ಕಡೆಗೆ ಮುಖ ಮಾಡ್ತಿದ್ದಾರೆ ಅಂತ. ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗ ಸ್ಟೈಲಿಶ್ ಬ್ಯಾಟರ್ ಡೇಮಿಯನ್ ಮಾರ್ಟಿನ್, ಇವರೆಲ್ಲ 90s ಕಿಡ್ಸಿ ತುಂಬಾ ಪರಿಚಯ. ಡೇಮಿಯನ್ ಅಲ್ಲ, ಡೀಮನ್ ಇವರು ಅಂತ ಹೇಳಿ. ಬಂದ್ರೆ ಆ ಥರ ದೆವ್ವ ಥರ ನಿಂತ್ಕೊಂಡ್ಬಿಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು, ಬೇಗ ವಿಕೆಟೇ ಕೊಡ್ತಾ ಇರಲಿಲ್ಲ ಭಾರತದ ವಿರುದ್ಧ ಅಂತೂ. ಇವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ, ಕೋಮಾದಲ್ಲಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಅನಾರೋಗ್ಯಕ್ಕೆ ತುತ್ತಾದ ಇವರಿಗೆ ಮೆನೆಂಜೈಟಿಸ್, ಮೆದುಳು ಸಂಬಂಧಪಟ್ಟ ಕಾಯಿಲೆ ಅಂತ ಹೇಳಿ ಕನ್ಫರ್ಮ್ ಆಗಿದೆ. ರಿಕಿ ಪಾಂಟಿಂಗ್ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆಗಿದ್ದಾಗ ಬೆನ್ನೆಲುಬಾಗಿದ್ರು ಟೀಮ್ಗೆ. 67 ಟೆಸ್ಟ್ಗಳಲ್ಲಿ 4406 ರನ್ ಗಳಿಸಿದ್ರು. ಹಾಗೆ 208 ಏಕದಿನ ಪಂದ್ಯಗಳಲ್ಲಿ 5346 ರನ್ ಬಾರಿಸಿದ್ರು. 2003ರ ವರ್ಲ್ಡ್ ಕಪ್ ಗೆಲುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ನಿಮಗೆ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ವೀಕ್ಲಿ ಸ್ಪೆಷಲ್ ಬಿಸ್ನೆಸ್ ಎಪಿಸೋಡ್, ಬಿಸ್ನೆಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.